ಇಂಡಿಯನ್ ಕಮೋಡ್ ಆಗ್ತಾ ಇಲ್ಲ, ಅಭ್ಯಾಸ ಬಿಟ್ಟು ಹೋಗಿದೆ. ಬೆನ್ನು ನೋವು ಬರ್ತಾ ಇದೆ, ಕಾಲು ಉದ್ದ ಇರೋದ್ರಿಂದ ಮಲಾಸನ ಕೂಡ ಆಗ್ತಾ ಇಲ್ಲ. ಬೆನ್ನು ನೋವು ತುಂಬಾ ಇದೆ, ಚಿಕ್ಕ ಕಮೋಡ್ನಲ್ಲಿ ಕೂರಕ್ಕಾಗ್ತಾ ಇಲ್ಲ. ಅದು ಪ್ರಾಕ್ಟಿಕಲ್ ಆಗಿ ನೋಡೋದಿದ್ರೆ ಅವರ ಪ್ರಾಬ್ಲಮ್. ಅಂದರೆ ಹೈಟ್ ಬೇರೆ ಇದ್ದಾರೆ, ಆಮೇಲೆ ವೆಯ್ಟು ಚೆನ್ನಾಗೇ ಇದ್ರು, ಮಸಲ್ಸು, ಈ ಜಾಯಿಂಟ್ಸ್ ಪೇನು, ಟೋಟಲ್ ಆಗಿ ದರ್ಶನ್ಗೆ ಎಲ್ಲವೂ ಕೂಡ ಸಮಸ್ಯೆ ಆಗ್ತಾ ಇದೆ. ಈ ಜಿಮ್ ಬಾಡಿ ಬೇರೆ, ತುಂಬ ವರ್ಕೌಟ್ ಬೇರೆ ಮಾಡ್ತಾ ಇದ್ರು. ಈ ಹಿಂದೆ ಅಭ್ಯಾಸ ಇತ್ತು, ಇವರು ಲೈಟ್ ಬಾಯ್ ಆಗಿ ಕೆಲಸ ಮಾಡ್ತಾ ಇದ್ರಲ್ವಾ, ಆವಾಗ ಚಾಪೆ ಮೇಲೆ ಮಲಗೋದು, ನೆಲದ ಮೇಲೆ ಮಲಗೋದು, ನಾರ್ಮಲ್ ಆಗಿ ಏನಿತ್ತು ಆ ಎಲ್ಲ ಅಭ್ಯಾಸಗಳಿತ್ತು. ಈಗ ಬಹಳ ವರ್ಷಗಳೇ ಕಳೆದು ಹೋಗ್ಬಿಟ್ಟಿದೆ. ಈಗ ನೀವು ವಾಪಸ್ಸು ಈ ಕಮೋಡ್ರಲ್ಲಿ ಕುತ್ಕೊಳ್ಳಿ, ಇಂಡಿಯನ್ ಕಮೋಡಲ್ಲಿ ಕುತ್ಕೊಳ್ಳಿ ಅಂತೆಲ್ಲ ಹೇಳಿದ್ರೆ ಆಗಲ್ಲ ಅನ್ನೋದು ಅವ್ರ ಸಮಸ್ಯೆ. ಬೆನ್ನು ತುಂಬ ಇದೆ ಅನ್ನೋದು. ಸೊ ಇಂಡಿಯನ್ ಕಮೋಡ್ ಬಗ್ಗೆ ಸಾಲು ಸಾಲು ದೂರನ್ನು ಕೊಟ್ಟಿದ್ದಾರೆ ಜೈಲಿನಲ್ಲಿ ಇರುವಂಥ ದರ್ಶನ್. ಹಾಗಾದರೆ 70 ದಿನ ಪರಪ್ಪನ ಅಗ್ರಹಾರ ಜೈಲಲ್ಲಿ ಹೇಗಿದ್ರು ಅಂತ ತುಂಬ ಜನಕ್ಕೆ ಈಗ ಪ್ರಶ್ನೆ ಕಾಡ್ತಾ ಇರ್ಬೋದು. ಪರಪ್ಪನ ಅಗ್ರಹಾರದಲ್ಲಿ ನಾರ್ಮಲ್ ಆಗಿ ಬಳಕೆ ಮಾಡ್ಕೊಳ್ತಾ ಇದ್ರೆ ಅಥವಾ ಅಲ್ಲಿ ವೆಸ್ಟರ್ನ್ ಕಮೋಡ್ ಏನಾದರೂ ವ್ಯವಸ್ಥೆ ಇತ್ತ, ಈ ಪ್ರಶ್ನೆ ಉದ್ಭವ ಆಗುತ್ತೆ. ಪರಪ್ಪನ ಅಗ್ರಹಾರದ ಬ್ಯಾರೆಕ್ನಲ್ಲಿ ವೆಸ್ಟರ್ನ್ ಕಮೋಡ್ ಹಾಕಿಸಿದ್ಯಾರು? ಹಾಗಾದರೆ VIP ಸೆಲ್ನಲ್ಲಿ ವೆಸ್ಟರ್ನ್ ಕಮೋಡ್ ಯೂಸ್ ಮಾಡ್ತಾ ಇದ್ರೆ ದರ್ಶನ್. ಯಾಕಂದರೆ ಇಷ್ಟು ದಿನ ಅವ್ರು ಜೈಲಲ್ಲೇ ಇದ್ದಾರೆ ಅಲ್ವಾ, ಸುಮಾರು 2 ತಿಂಗಳಾಗ್ತಾ ಬಂತು ಪರಪ್ಪನ ಅಗ್ರಹಾರ ಜೈಲಲ್ಲಿದ್ದಾರೆ. ಅಲ್ಲಿ ದರ್ಶನ್ಗೆ ಈ ಸಮಸ್ಯೆ ಕಾಣಿಸ್ಕೊಂಡಿಲ್ಲ ಅಂತ ಅನ್ನೋದಾದ್ರೆ ಹಾಗಿದ್ರೆ ಅಲ್ಲಿ ವೆಸ್ಟರ್ನ್ ಕಮೋಡ್ ಇತ್ತು ಅಂತ ಅರ್ಥ ಅಲ್ವಾ? ಯಾರು ಹಾಕ್ಸಿದ್ರು ವೆಸ್ಟರ್ನ್ ಕಮೋಡ್? ಯಾರು ಅವಕಾಶ ಕೊಟ್ಟರು? ಇದು ಪ್ರಶ್ನೆ ಆಗ್ತಾ ಇದೆ. ಇಷ್ಟು ದಿನ ಇಲ್ಲದಂಥ ಸಮಸ್ಯೆ ಇವತ್ತು ಬಳ್ಳಾರಿಗೆ ಹೋಗ್ತಾ ಇದ್ದ ಹಾಗೇನೆ ಕಾಡ್ತಾ ಇದೆ ಅಂತ ಹೇಳಿದ್ರೆ ಪರಪ್ಪನ ಅಗ್ರಹಾರ ಜೈಲಲ್ಲಿ ವೆಸ್ಟರ್ನ್ ಕಮೋಡ್ ಇತ್ತಾ? ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಯಾಕೆ ಸರ್ಜಿಕಲ್ ಚೇರು ಕೇಳಲಿಲ್ಲ ದರ್ಶನ್ನು? ಊಟ ಬೇಕು ಅಂತ ಕೇಳಿದ್ರು, ಹಾಸಿಗೆ ಬೇಕು ಅಂತ ಕೇಳಿದ್ರು, ಬುಕ್ ಬೇಕು ಅಂತ ಕೇಳಿದ್ರು, ಸರ್ಜಿಕಲ್ ಚೇರ್ ಬೇಕು ಅಂತ ಕೇಳಿರಲಿಲ್ಲ. ಬೆಂಗಳೂರು ಜೈಲಲ್ಲಿ ಚೇರು, ಹಾಸಿಗೆ, ದಿಂಬು, ವೆಸ್ಟರ್ನ್ ಕಮೋಡ್ ಎಲ್ಲ ಸಿಗ್ತಿತ್ತಾ? ಹಾಗಾದರೆ ಈಗ ಎಲ್ರಿಗೂ ಹುಟ್ಕೊಳ್ತಿರುವಂಥ ಪ್ರಶ್ನೆ, ಇಷ್ಟೂ ದಿನದಿಂದ ಇಲ್ಲದಂಥ ಸಮಸ್ಯೆ ಏಕ್ದಮ್ ಆಗಿ ಏಕಾಏಕಿಯಾಗಿ ಕಾಣಿಸ್ಕೊಳ್ತಾ ಇದೆ ಅಂತಂದರೆ ಇಂಡಿಯನ್ ಕಮೋಡನ್ನು ಬಳಕೆ ಮಾಡ್ಕೊಳ್ಳೋದಕ್ಕೆ ಆಗ್ತಾನೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಬೆನ್ನು ನೋವಿದೆ, ಅಭ್ಯಾಸ ತಪ್ಪೋಗಿದೆ, ನಾನು ಹೈಟ್ ಇದ್ದೀನಿ, ವೆಯ್ಟ್ ಇದ್ದೀನಿ, ಇದೆಲ್ಲ ಈಗ ಹೇಳ್ತಿದ್ದಾರೆ ಅಂತಂದರೆ ಇಷ್ಟು ದಿನ ಪರಪ್ಪನ ಅಗ್ರಹಾರ ಜೈಲಲ್ಲಿ ಹೇಗಿದ್ರು, ಏನು ಬಳಕೆ ಮಾಡ್ಕೊಳ್ತಾ ಇದ್ರು? ಬೆಂಗಳೂರು ಜೈಲಾಧಿಕಾರಿಗಳ ಮೇಲೆ ಬಳ್ಳಾರಿ ಅಧಿಕಾರಿಗಳಿಗೆ ಅನುಮಾನ ಶುರು ಆಗ್ಬಿಟ್ಟಿದೆ. ಇಲ್ಲಿ ಏನೋ ವ್ಯವಸ್ಥೆ ಮಾಡಿದ್ರೇನೋ ಅಂತ, ಅಲ್ಲಿ ಕಂಫರ್ಟ್ ಕೊಟ್ಟು ಕಳಿಸಿದ್ದಾರೆ ಅಂತ ಆರೋಪವನ್ನು ಕೂಡ ಈಗ ಬಳ್ಳಾರಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಈ ಪರಪ್ಪನ ಅಗ್ರಹಾರ ಅಧಿಕಾರಿಗಳು ಫುಲ್ಲು ದರ್ಶನ್ಗೆ ಏನೇನು ಬೇಕೋ ಎಲ್ಲ ವ್ಯವಸ್ಥೆನ ಮಾಡಿದ್ದಾರೆ, ಕಂಫರ್ಟ್ ಝೋನಲ್ಲಿ ಇಟ್ಟಿದ್ರು. ಇಲ್ಲಿ ಬರ್ತಿದ್ದ ಹಾಗೇನೆ ಈಗೆಲ್ಲ ಬೇಡಿಕೆ ಇಡ್ತಾ ಇದ್ದಾರೆ ಅಂತ ಬಳ್ಳಾರಿ ಅಧಿಕಾರಿಗಳಿಗೆ ಅನುಮಾನ ಶುರು ಆಗ್ಬಿಟ್ಟಿದೆ. ನೋಡಿ, ತುಂಬ ಜನಕ್ಕೆ ಅನ್ನಿಸ್ಬೋದು ಇದೇನು ದೊಡ್ಡ ವಿಚಾರನ, ಇದನ್ನ ಯಾಕೆ ನಮಗೆ ಹೇಳ್ತಾ ಇದ್ದೀರಾ, ಇದನ್ನ ಯಾಕೆ ನ್ಯೂಸ್ ಮಾಡ್ತಾ ಇದ್ದೀರಾ ಅಂತ. ನಿಮಗೆ ನೆನಪಿರಲಿ, ಕಾನೂನಿನಲ್ಲಿ ಎಷ್ಟು ಕಠಿಣವಾದಂಥ ವಿಚಾರಗಳಿದೆ, ಕಾನೂನಿನ ಕ್ರಮಗಳು ಏನಿದೆ ಅಂತ. ಒಬ್ಬ ಆರೋಪಿಯನ್ನು ವಶಕ್ಕೆ ಪಡ್ಕೊಂಡಾಗ ಆತನ ಜಡ್ಜ್ ಮುಂದೆ ಕರ್ಕೊಂಡು ಹೋದಾಗ ಬರೀ ತನಿಖೆ ಅಂತ ಮಾಡ್ತಾ ಇದ್ದಾರೆ, ನನಗೆ ನಿದ್ದೆ ಮಾಡೋಕ್ಕೆ ಅವಕಾಶ ಕೊಡ್ತಾ ಇಲ್ಲ, ನಾನು ನಿದ್ದೆ ಮಾಡಬೇಕು ಅಂತ ಜಡ್ಜ್ ಮುಂದೆ ಹೇಳಿದಾಗ ಜಡ್ಜ್ ಪೊಲೀಸರಿಗೆ ಕ್ಲಾಸ್ ತೆಗೆದುಕೊಂಡಿದ್ರು. ಅವ್ರು ನಿದ್ದೆ ಮಾಡಕ್ಕೆ ಬಿಡ್ರಿ, ನಿದ್ದೆ ಮಾಡಾದ್ಮೇಲೆ ತನಿಖೆಯನ್ನು ಮಾಡ್ರಿ ಅಂತ. ಅಂದರೆ ಇಲ್ಲಿ ಒಂದು ನಿದ್ದೆ ಅನ್ನೋದು ಕೂಡ ದೊಡ್ಡ ಮಟ್ಟದ ಚರ್ಚೆ ಆಗುತ್ತೆ, ಎಷ್ಟು ಇಶ್ಯೂ ಆಗುತ್ತೆ ಅನ್ನೋದನ್ನು ನಿಮಗೆ ಹೇಳ್ತಾ ಇದ್ವಿ. ಹೀಗಿರಬೇಕಾದ್ರೆ ಒಬ್ಬ ಆರೋಪಿ ಅಂತ ಅನ್ನಿಸ್ಕೊಂಡವರು ಜೈಲಲ್ಲಿದ್ದಾರೆ ಅಂತ ಅಂದಾಗ ಅಲ್ಲಿನ ಬಳಕೆಗಳನ್ನೇ ಮಾಡ್ಕೊಳ್ಬೇಕು, ಅಲ್ಲಿ ಏನೇನು ವ್ಯವಸ್ಥೆ ಇದೆಯೋ ಅದನ್ನೇ ಬಳಕೆ ಮಾಡ್ಕೋಬೇಕು. ಅದನ್ನ ಬಿಟ್ಟು ವೆಸ್ಟರ್ನ್ ಕಮೋಡ್ ಬೇಕು, ನನಗೆ ಬೆನ್ನು ನೋವು, ನಂಗೆ ಕಾಲು ನೋವು, ನಂಗೆ ಸೊಂಟ ನೋವು ಅಂತ ಹೇಳಿದ್ರೆ ಅದು ಸಮಸ್ಯೆ ಆಗುತ್ತೆ. ಮತ್ತು ಕಾನೂನಿನ ಪ್ರಕ್ರಿಯೆಗಳು ಏನಿದೆ ಅನ್ನೋದು ತಿಳ್ಕೊಳ್ಬೇಕಾಗುತ್ತೆ ನಾವುಗಳು ಕೂಡ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಅರುಣ್. ಬಳ್ಳಾರಿಗೆ ಬರ್ತಾ ಇದ್ದ ಹಾಗೇನೆ ದರ್ಶನ್ಗೆ ಒಂದು ರೀತಿಯಲ್ಲಿ ಸಾಲು ಸಾಲು ಸವಾಲುಗಳು, ಟೆನ್ಷನ್ಗಳು. ಒಂದು, ಇಲ್ಲಿ ಯಾರು ಇಲ್ಲ, ಏಕಾಂಗಿತನ. ಎರಡನೇದು, ಹೆಲ್ತ್ ಕೈ ಕೊಟ್ಟಿದೆ ಅನ್ನೋದನ್ನು ಅವ್ರು ಹೇಳ್ಕೊಳ್ತಾ ಇದ್ದಾರೆ. ಮೂರನೇದು, ಅಲ್ಲಿನ ವಾಸ್ತವತೆ ಏನಿದೆ ಅದಕ್ಕೆ ಹೊಂದ್ಕೊಳ್ಳೋದಕ್ಕೆ ದರ್ಶನಿಗೆ ಕಷ್ಟ ಆಗ್ತಾ ಇದೆ. ಸೊ ಏನೆಲ್ಲ ಸಮಸ್ಯೆಗಳು ಸದ್ಯಕ್ಕೆ ದರ್ಶನ್ಗೆ ಇದೆ, ಮತ್ತು ಇವತ್ತು ಮೆಡಿಕಲ್ ಟೆಸ್ಟ್ ಎಷ್ಟೊತ್ತಿಗೆ ಮಾಡ್ತಾರೆ, ಏನು ಕತೆ? ನೀತಿ, ಬಳ್ಳಾರಿಯಲ್ಲಿ ದರ್ಶನ್ ಏನ್ ಶಿಫ್ಟ್ ಆದ ನಂತರ ಕೂಡ ಒಂದಿಲ್ಲ ಒಂದು ಸಮಸ್ಯೆಗಳು ನಟ ದರ್ಶನ್ಗೆ ಕಾಡ್ತಾ ಇರುವಂತದ್ದು. ಪರಪ್ಪನ ಅಗ್ರಹಾರದಲ್ಲಿ ಇದುವರೆಗೂ ಕೂಡ ಕಾಣದೇ ಇರುವಂತ ಸಮಸ್ಯೆಗಳು, ಇದುವರೆಗೂ ಕೂಡ
ಪರಪ್ಪನ ಅಗ್ರಹಾರದ ಜೈಲಾಧಿಕಾರಿಗಳ ಬಳಿ ಹೇಳ್ಕೊಳ್ಳದೇ ಇರುವಂತಹ ಸಮಸ್ಯೆಗಳು, ಆರೋಗ್ಯ ಸಂಬಂಧಿ ಸಮಸ್ಯೆಗಳನ್ನ ಇದೀಗ ಬಳ್ಳಾರಿ ಜೈಲಾಧಿಕಾರಿಗಳ ಬಳಿ, ಬಳ್ಳಾರಿ ವೈದ್ಯಾಧಿಕಾರಿಗಳ ಬಳಿಗೆ ದರ್ಶನ್ ರಾವ್ ಹೇಳ್ಕೊಳ್ತಿರೋದಂತೂ ಎಲ್ಲ ಒಂದು ಕಡೆ ಅನುಮಾನ ಕೂಡ ಶುರು ಆಗ್ತದೆ. ಇದು ನಿಜವಾಗ್ಲೂ ದರ್ಶನ್ಗೆ ಆರೋಗ್ಯದ ಸಮಸ್ಯೆ ಇದೆ ಅಥವಾ ಅವರು ಬೇರೆ ಯಾವ್ದೋ ರೀತಿಯಲ್ಲಿ ಹೇಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನುವಂತ ಒಂದಷ್ಟು ಗುಮಾನಿಗಳು ಕೂಡ ಶುರು ಆಗ್ತದೆ. ಯಾಕಂತ ಹೇಳಿದ್ರೆ ಪರಪ್ಪನ ಅಗ್ರಹಾರದಲ್ಲಿ ಕೇವಲ ಮನೆ ಊಟಕ್ಕೆ ಮಾತ್ರ ಮನವಿ ಮಾಡಿದ್ರು, ನನಗೆ ಮನೆ ಊಟ ಸೆಟ್ ಆಗ್ತಾ ಇಲ್ಲ ಅನ್ನುವಂತ ದೃಷ್ಟಿಯಲ್ಲಿ ಕಾನೂನಿನ ಮೊರೆ ಹೋಗಿದ್ರು. ಆದ್ರೆ ಯಾವಾಗ ಬಳ್ಳಾರಿ ಜೈಲಿಗೆ ಬಂದ್ರು, ಬಳ್ಳಾರಿ ಜೈಲಿಗೆ ಬಂದು 3 ದಿನಗಳ ಕಳೆದಿವೆ ಅಷ್ಟೇ, ಇವತ್ತಿಗೆ 5 ದಿನ. 3 ದಿನಗಳ ಆದ ನಂತರ ತಕ್ಷಣ ಅವರು ಜೈಲ ಅಧಿಕಾರಿಗಳು ಬಳಿ ಹೇಳಿರುವಂತದ್ದು, ನನಗೆ ಬೆನ್ನು ನೋವು ಸಮಸ್ಯೆ ಇದೆ, ಬೆನ್ನ ಹಿಂದಗಡೆ ಸ್ಪೈನ್ ಅಲ್ಲಿ ಒಂದು ರೀತಿಯಾದಂತಹ ಸಮಸ್ಯೆ ಸೆಳೆತಾ ಇದೆ, ಇಲ್ಲಿ ಇರತಕ್ಕಂತ ರೂಮ್ಗಳು ನನಗೆ ಸೆಟ್ ಆಗ್ತಾ ಇಲ್ಲ, ಇಲ್ಲಿರುವಂತ ವಾತಾವರಣ ನನಗೆ ಹೋಗ್ತಾ ಇಲ್ಲ, ಇಂಡಿಯನ್ ಟಾಯ್ಲೆಟ್ ಇದೆ, ಇಂಡಿಯನ್ ಟಾಯ್ಲೆಟ್ ಇರೋದ್ರಿಂದ ನನಗೆ ಇಲ್ಲಿ ಕೂರೋದಕ್ಕೆ ಸಮಸ್ಯೆ ಆಗುತ್ತೆ, ಬೆನ್ನು ನೋವಿನ ಸಮಸ್ಯೆ ಇರೋದ್ರಿಂದ ನನಗೆ ಸರ್ಜಿಕಲ್ ಸ್ಟ್ರೈಕ್ ಚೇರ್ ಕೊಡಿ ಅನ್ನುವಂತ ಒಂದು ರೀತಿಯಾದಂತಹ ಮನವಿಯನ್ನ ಜೈಲು ಅಧಿಕಾರಿಗಳ ಬಳಿ ಹೇಳಿರುವಂತದ್ದು. ಜೈಲು ಅಧಿಕಾರಿಗಳು ಈ ಬಗ್ಗೆ ಈ ಕುರಿತಾದಂತಹ ದಾಖಲೆಗಳನ್ನ ಕೇಳಿದ್ದಾರೆ. ಪತ್ನಿ ಬಳಿ ಕೂಡ ದಾಖಲೆಗಳನ್ನ ಕೇಳಿದರೆ, ನೀವು ಎಲ್ಲೆಲ್ಲಿ ದರ್ಶನ್ರನ್ನ ವೈದ್ಯಕೀಯ ತಪಾಸಣೆ ನಡೆಸಿದರೆ, ಬೆನ್ನು ನೋವಿಗೆ ಸಮಸ್ಯೆ ಪಟ್ಟ ಹಾಗೆ ಎಲ್ಲಿ ತಪಾಸಣೆ ನಡೆಸಿದ್ರಿ, ಅವರ ವೈದ್ಯರ ಮಾಹಿತಿಯನ್ನ ಕೊಡಿ, ಆ ದಾಖಲೆಗಳನ್ನ ಕೊಡಿ, ನಾವು ಪರಿಶೀಲನೆ ಮಾಡ್ತೇವೆ. ಜೈಲಿನ ವೈದ್ಯಾಧಿಕಾರಿಗಳಿದ್ರೆ ಅವರು ಪರಿಶೀಲನೆ ಮಾಡ್ತಾರೆ. ಸಮಂಜಸ ಅನ್ಸಿದ್ರೆ, ಸೂಕ್ತ ಅನ್ಸಿದ್ರೆ ನಾವು ಒಂದ್ ರೀತಿಯ ವ್ಯವಸ್ಥೆಯನ್ನ ಮಾಡೋದಕ್ಕೆ ಆಲೋಚನೆಯನ್ನ ಮಾಡ್ತೀವಿ ಅಂತ DIG ಅವರು ಹೇಳಿರೋದು. ಹಾಗಾಗಿ ನಿನ್ನೆ ಕೂಡ ತಪಾಸಣೆಯನ್ನ ಮಾಡಿದ್ರು, ಇವತ್ತು ಕೂಡ ವೈದ್ಯಕೀಯ ತಪಾಸಣೆ ಡಾಟಾ ದರ್ಶನ್ಗೆ ನಡೆದಿರುವಂತದ್ದು. ಕೆಲವೊಂದು ಕಡೆ ದರ್ಶನ್ಗೆ ಬೆನ್ನು ನೋವಿನ ನಿಜವಾದ ಸಮಸ್ಯೆ ಇದೆ ಅನ್ನುವಂತ ದೃಷ್ಟಿಯಲ್ಲಿ ಇವತ್ತು ವೈದ್ಯರು ತಪಾಸಣೆ ಮಾಡ್ತಾರೆ, ಸ್ಕ್ಯಾನಿಂಗ್ ಕೂಡ ಆಗುತ್ತೆ. ಹೀಗಾಗಿ ಒಂದಷ್ಟು ಅವರು ಕೊಟ್ಟಂತ ದಾಖಲೆಗಳನ್ನ ನೋಡಿ ಅವರಿಗೆ ಇಂಡಿಯನ್ ಕಮಾಂಡ್ ಕೊಡ್ಬೇಕಾ, ವೆಸ್ಟರ್ನ್ ಕಮಾಂಡ್ ಕೊಡ್ಬೇಕಾ ಅನ್ನುವಂಥದ್ದನ್ನ ಜೈಲಾಧಿಕಾರಿಗಳು ನಿರ್ಧಾರ ಮಾಡ್ತಾರೆ. ಹಾಗಾಗಿ ಇವತ್ತು ಏನು ಇನ್ನೊಂದು ಗಂಟೆಯಲ್ಲಿ ವೈದ್ಯಾಧಿಕಾರಿಗಳು ಜೈಲಿನ ಆವರಣಕ್ಕೆ ಆಗಮಿಸಿ ದರ್ಶನ್ರ ಆರೋಗ್ಯ ಸಮಸ್ಯೆಗಳು, ಇನ್ನಿತರ ಬೇರೆ ಯಾವ್ದೋ ರೀತಿಯಾದ ಗಂಭೀರ ಸಮಸ್ಯೆಗಳಿದೆ ಅನ್ನುವಂತ ರೀತಿಯಲ್ಲಿ ಅವರನ್ನ ತಪಾಸಣೆ ಮಾಡ್ತಾರೆ. ಈಗಾಗಲೇ ಜೈಲಿನ DIG ಕೂಡ ಹೇಳಿದ್ದಾರೆ, ಇಲ್ಲಿ ಎಲ್ಲಾ ರೀತಿಯಾದಂತಹ ಸೂಕ್ತವಾದಂತಹ ವೈದ್ಯಕೀಯ ವ್ಯವಸ್ಥೆ ಇದೆ, ಬಳ್ಳಾರಿಯಲ್ಲಿ ಅತ್ಯುತ್ತಮ ಆಸ್ಪತ್ರೆಗಳಿವೆ. ಹಾಗಾಗಿ ನಾವು ಇಲ್ಲಿ ಅವರನ್ನ ಯಾವುದೇ ರೀತಿಯಾದ ಆರೋಗ್ಯ ಸಂಬಂಧ ಪಟ್ಟಂತೆ ಏನಾದ್ರೂ ಸಮಸ್ಯೆ ಇದ್ರೆ ಇಲ್ಲೇ ಸರಿಪಡಿಸ್ತೀವಿ, ಹಾಗೇನಾದ್ರೂ ಇದ್ರೆ ನಾವು ಇಲ್ಲೇ ಚಿಕಿತ್ಸೆ ಕೊಡ್ತೀವಿ ಅಂತ ಹೇಳಿರುವಂತದ್ದು. ನಿಟ್ಟಲ್ಲಿ ನೋಡ್ತಾ ಹೋದ್ರೆ ಬಳ್ಳಾರಿ ಜೈಲಿನಲ್ಲಿ ಬಂದ ತಕ್ಷಣ ಅವರಿಗೆ ಒಂದಲ್ಲ ಒಂದು ಸಮಸ್ಯೆಗಳು ಕಾಡ್ತಾ ಇರುವಂತದ್ದು ಹೇಗೆ? ಪರಪ್ಪನ ಅಗ್ರಹಾರದಲ್ಲಿದ್ದಾಗ ಹಾಗಾದ್ರೆ ಎಲ್ಲವೂ ಕೂಡ ಕಂಫರ್ಟ್ ಇತ್ತಾ? ಕೇವಲ ಮನೆ ಊಟಕ್ಕೆ ಮಾತ್ರ ಆರ್ಡರ್ ಮಾಡಿದ್ರು, ಅದು ಕೂಡ ಸುಳ್ಳು ಅಂತ ಒಂದು ಫೋಟೋ ವೈರಲ್ ಆದ್ಮೇಲೆ ಗೊತ್ತಾಯ್ತು. ತೂಕ ಇಳಿದಿದೆ ಅಂತ ಹೇಳಿದ್ರು, ಆದ್ರೆ ಯಾವುದೇ ರೀತಿಯ ತೂಕ ಇಳಿದಿರುವಂತದ್ದು, ಇಲ್ಲದೇ ಇರುವಂತದ್ದು ಫೋಟೋಗಳು ಕೂಡ ಗಮನಕ್ಕೆ ಬಂದಿತ್ತು. ಹಾಗಾಗಿ ಒಟ್ಟಿನಲ್ಲಿ ಹೇಳೋದಾದ್ರೆ ಎಲ್ಲಾ ರೀತಿಯಲ್ಲೂ ಕೂಡ ಸುಳ್ಳನ್ನ ಹೇಳ್ಕೊಂಡೇ ಬರ್ತಾ ಇದಾರ ದರ್ಶನ್ ಅನ್ನುವಂಥದ್ದು ಇದೀಗ ಗುಮಾನಿಗೆ ಕಾರಣವಾಗಿರುವಂತದ್ದು. ಎಲ್ಲಾ ರೀತಿಗೆ ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕಾದ್ರೆ ವೈದ್ಯರು ತಪಾಸಣೆ ಮಾಡಬೇಕು, ವೈದ್ಯರ ತಪಾಸಣೆ ನಂತರ ವರದಿ ಕೊಡಬೇಕು. ವರದಿ ಬಂದ ಮೇಲೆ ಅವರು ಏನು ಹೇಳಿದ್ದಾರೆ, ಬೆನ್ನು ನೋವಿನ ಸಮಸ್ಯೆಗೆ ಸಂಬಂಧಪಟ್ಟ ದಾಖಲೆ ಅವೆಲ್ಲವೂ ಕೂಡ ವೆರಿಫೈ ಆಗಬೇಕು. ಅದಾದ್ಮೇಲೆ ದರ್ಶನ್ ಅವರು ಹೇಳ್ತಾ ಇರೋದು ನಿಜವೋ ಸುಳ್ಳು ಅನ್ನುವಂಥದ್ದು ಗೊತ್ತಾಗಲಿರುವಂತದ್ದು ನೀತಿ. ಓಕೆ, ಥ್ಯಾಂಕ್ ಯು ಅರುಣ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ.